ಫಿಶ್ ಸಾಕೋದಕ್ಕೆ ಬಿಟ್ಟಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾನೆ ಬಾಲಕ ನಾಪತ್ತೆಯಾಗಿ 4 ದಿನ ಕಳೆದರೂ ಕೂಡ ಇನ್ನೂ ಕೂಡ ಆತನ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಮಗ ಕಿಶೋರ್ಗಾಗಿ ಹಗಲು ರಾತ್ರಿ ಪೋಷಕರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆತ ಮನೆಯಲ್ಲಿ ನಾನು ಮೀನು ಸಾಕಬೇಕು ಅಂತ ಹೇಳಿದ್ದಾನೆ. ಬೇಡ, ಮೀನೆಲ್ಲ ಸಾಕೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಅದೇ ವಿಚಾರವಾಗಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. 4 ದಿನ ಆಗಿದೆ, ಎಲ್ಲೂ ಕೂಡ ಸಿಕ್ಕಿಲ್ಲ ಆತ. ಹಗಲು ರಾತ್ರಿ ಅನ್ನದೇ ಪೋಷಕರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿಯ ಗೌಡನ ಪಾಳ್ಯದಲ್ಲಿ ನಡೆದಿರುವಂಥ ಘಟನೆ ಇದು. ಸುಬ್ರಹ್ಮಣ್ಯಂಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ಫಿಶನ್ನು ಸಾಕೋದಕ್ಕೆ ಬಿಟ್ಟಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾನೆ ಬಾಲಕ. 4 ದಿನ ಆಯಿತು ಕಳೆದು ಹೋಗಿ. ನೋಡಿ, ಆ ಬಾಲಕನಿಗೆ ಮೀನು ಸಾಕೋಕ್ಕೆ ತುಂಬ ಆಸೆ ಇತ್ತು. ಯಾಕಂದರೆ ಚಿಕ್ಕ ಮಕ್ಕಳು ಅಂತಂದರೆ ನಾಯಿ ಸಾಕೋದು, ಬೆಕ್ಕು ಸಾಕೋದು, ಪಕ್ಷಿಗಳನ್ನು ಸಾಕೋದು, ಮೀನು ಸಾಕೋದು ಈಗೆಲ್ಲ ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ಈತನಿಗೂ ಕೂಡ ಮೀನು ಸಾಕುವಂತ ಆಸೆ ಇತ್ತು. 15 ದಿನದ ಹಿಂದೆ ಮನೆಗೆ ಅಕ್ವೇರಿಯಮನ್ನು ಫಿಶ್ ತೆಗೆದುಕೊಂಡು ಬಂದಿದ್ದ. ಆಗ ಅವ್ರ ತಂದೆ ನಾಗೇಂದ್ರ ಹಣ ವ್ಯರ್ಥ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದಾರೆ. ಯಾಕೆ ಸುಮ್ಮನೆ ಎಲ್ಲದಕ್ಕೂ ಖರ್ಚು ಮಾಡ್ತೀಯಪ್ಪ ಅಂತ. ಇಷ್ಟೇ ನೋಡಿ, ಆಗ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಕೆಲವು ಗಂಟೆಯಲ್ಲಿ ಪತ್ತೆಯಾಗಿದ್ದ. ಹೀಗೆ ಮನೆ ಬಿಟ್ಟು ಹೋಗದಂತೆ ಬುದ್ಧಿವಾದ ಕೂಡ ಹೇಳಿದರು ಪೋಷಕರು. 27ನೇ ತಾರೀಕು ಶಾಲೆಯಿಂದ ಮನೆಗೆ ಬರುವಾಗ ಮತ್ತೆ ಅಕ್ವೇರಿಯಂ ಫಿಶನ್ನು ತೆಗೆದುಕೊಂಡು ಬಂದಿದ್ದ. ಅದನ್ನು ಮತ್ತೆ ನೋಡಿ ಅವ್ರ ತಂದೆ ಕೋಪಗೊಂಡು ನಾಗೇಂದ್ರ ಅವ್ರ ಮಗನಿಗೆ ಹೊಡೆದುಬಿಟ್ಟಿದ್ದಾರೆ. ಟ್ಯೂಷನ್ಗೆ ಹೋಗೋದಕ್ಕೆ ಹೇಳಿ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು, ನೀನು ಹೋಗಪ್ಪ ಅಂತ. ಸಂಜೆ 5 ಗಂಟೆ ಸುಮಾರಿಗೆ ಸೈಕಲ್ನಲ್ಲಿ ಮನೆಯಿಂದ ಹೋಗಿದ್ದ ಕಿಶೋರ್ ರಾತ್ರಿ 10 ಗಂಟೆ ಆದರೂ ಕೂಡ ಮನೆಗೆ ಬಂದಿಲ್ಲ. ಆಗ ಪೋಷಕರಿಗೆ ಭಯ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹುಡುಕಾಟವನ್ನು ನಡೆಸಿದ್ದಾರೆ. ಪೋಷಕರು ಕೂಡ ಮಾತನಾಡಿದರೆ ಕೇಳಿಸ್ಕೊಂಡು. 7ನೇ ಕ್ಲಾಸು, 13 ವರ್ಷ. ಅವ್ರ ಅಪ್ಪನ ಜೇಬಿಂದ 200 ರೂಪಾಯಿ ತಗೊಂಡು ಫಿಶ್ ತಂದಿದ್ದಾನಂತ ಅವರಪ್ಪ ಹೊಡೆದಿದ್ದಾನೆ. ಫ್ರೆಂಡ್ಸಿಗೆ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದಾನೆ. ಹೋಗಿರೋನು ಬಂದೇ ಇಲ್ಲ. 3 ದಿವಸ ಆದರೂ ಬಂದಿಲ್ಲ. ದಯವಿಟ್ಟು ನಿಮಗೆಲ್ಲನ ಕಾಣಿಸಿದ್ರೆ ಖಂಡಿತ ಇಟ್ಕೊಡ್ರಿ, ಈ ಸಹಾಯ ಮಾಡಿರಿ. ಎಂದು ಮರೆಯಲ್ಲ. ಈ ಥರ ಮಾಡಿರೋರೆ ನಮ್ಮ ಮಗುನ ತಂದುಕೊಟ್ಟಿರೋರೆ ದೇವರು ನಮ್ಮ ಪಾಲಿಗೆ. ದಯವಿಟ್ಟು ಇದೊಂದು ಸಹಾಯ ಮಾಡಿರಿ ನಮಗೆ. ಮಕ್ಕಳೇ ನಮಗೆಲ್ಲ ಬಂಗಾರ ಆಸ್ತಿ ಎಲ್ಲ. ದಯವಿಟ್ಟು ಆ ಮಗು ಸಿಕ್ಕಿದ್ರೆ ನಮಗಾದ್ರೂ ಹೇಳ್ರಿ, ಇಲ್ಲಾಂದರೆ ಪೊಲೀಸರಿಗಾದ್ರೂ ತಿಳಿಸಿ. ನಾವು ಅವತ್ತು ಕೆಲ್ಸಕ್ಕೆ ಹೋಗಿದ್ವಿ, ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದು ಅವರಪ್ಪ ಹೊಡೆದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಮಗುನ ನಾನು ಬಂದು ನೋಡೋಷ್ಟೊತ್ತಿಗೆ ಅವ್ನು ಸೈಕಲ್ ಹಾಕ್ಕೊಂಡು ಹೊರಟೋಗಿದ್ದಾನೆ. ನೋಡೇ ಇಲ್ಲ ನಾನು ಅವತ್ತಿಂದ. ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಮನ್ಕೊಳಕ್ಕೂ ಇಷ್ಟ ಇಲ್ಲ.